ಈಗಾಗಲೇ ನೀವು ಕೇಳಿರ್ಬೋದು, ಡೆಲ್ಲಿಯಲ್ಲಿ 800 ಜನ ಸ್ಟೂಡೆಂಟ್ಸ್ ಕಾಣೆಯಾಗಿದ್ದಾರೆ. ಹೌದು, ಡೆಲ್ಲಿ ಹಾಗೂ ಮುಂಬೈನ ನಾಪತ್ತೆ ಪ್ರಕರಣಗಳ ಹಿಂದೆ ಇರುವ ಅಸಲಿ ಸತ್ಯ ಇಲ್ಲಿದೆ ನೋಡಿ. ಹೌದು, ಡೆಲ್ಲಿಯಲ್ಲಿ 800 ಜನ ಕಾಣೆಯಾಗಿದ್ದಾರೆ ಒಂದೇ ತಿಂಗಳಲ್ಲಿ. ಸೇಮ್ ಕತೆ ಮುಂಬೈಯಲ್ಲಿ ಕೂಡ ಜೂನ್ ಹಾಗೂ ಡಿಸೆಂಬರ್ ನಡುವೆ 145 ಮಕ್ಕಳು ಕಾಣೆಯಾಗಿದ್ದಾರೆ. ಇಂತಹ ತುಂಬಾ ಸುದ್ದಿಗಳು ನಿಮ್ಮ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಬರ್ತಿರ್ಬೋದು. ಬಟ್ ಯಾವುದೇ ಈ ಸುದ್ದಿಗಳು ನಿಮಗೆ ಪೂರ್ಣ ಮಾಹಿತಿ ನೀಡ್ತಾ ಇಲ್ಲ. ಇಂಡಿಯನ್ ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿ. ಈ ಡೆಲ್ಲಿಯಲ್ಲಿ ಜನವರಿ ತಿಂಗಳು 2026 ಸುಮಾರು 807 ಜನರು ನಾಪತ್ತೆಯಾಗಿದ್ದಾರೆ. ಇದರಲ್ಲಿ 509 ಜನ ಮಹಿಳೆಯರು, 298 ಜನ ಪುರುಷರು, ಅದೇ ಥರ 190 ಜನ ಮೈನರ್ಸ್ ಅಂದರೆ ಮೈನರ್ ಗರ್ಲ್ಸ್. ಇದು ದಿನಕ್ಕೆ 54 ಜನರು ಅಂದರೆ ಪರ್ ಡೇ 54 ಜನರು ಕಾಣೆ ಆಗ್ತಾ ಇದ್ದಾರೆ ಅಂತೇಳಿ ತೋರಿಸ್ತಾ ಉಂಟು. ಇದರ ಬಗ್ಗೆ ನಾವು ಡೆಲ್ಲಿ ಪೊಲೀಸ್ ಹತ್ರ ಕೇಳುವಾಗ ಪೊಲೀಸ್ ಹೇಳ್ತಾರೆ, ಕಳೆದ ದಶಕಗಳಿಂದ ಪ್ರತಿ ವರ್ಷ ನಾವು ನೋಡಿದ್ರೆ 23,000ದಿಂದ ಹಿಡಿದು 24,000 ಜನ ಕಿಡ್ನಾಪಿಂಗ್ ಅಂದ್ರೆ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗ್ತಾ ಉಂಟು. ಅಂದ್ರೆ ತಿಂಗಳಿಗೆ 2,000 ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗ್ತದೆ ಸರಾಸರಿ. ಆದ್ರೆ 2026 ಜನವರಿ ತಿಂಗಳಲ್ಲಿ 1,700 ಕೇಸ್ ಮಾತ್ರ ರಿಜಿಸ್ಟರ್ ಆಗಿದೆ. ಅಂದ್ರೆ ಪೊಲೀಸ್ನವರು ಹೇಳ್ತಿರುವುದು ಸರಾಸರಿ ಕಡಿಮೆ ಆಗಿದೆ, ಅಂದ್ರೆ ಪರ್ಸೆಂಟೇಜ್ ಕಡಿಮೆ ಆಗಿದೆ, ನಾವು ಕೆಲಸ ಮಾಡ್ತಾ ಇದ್ದೇವೆ. ತಿಂಗಳಿಗೆ 1,700 ಜನ ನಾಪತ್ತೆ ಆಗುವುದು ಕೆಲಸ. ಇದಾ ಪೊಲೀಸ್ನವರ ಕರ್ತವ್ಯ. ಇದೆಲ್ಲ ಒಂದು ಕಡೆ ಆದರೆ ಮುಂಬೈನಲ್ಲಿ ಬೇರೆನೇ ಕಥೆ ನಡೀತಾ ಇದೆ. ಅಂದರೆ ಮುಂಬೈನಲ್ಲಿ 36 ಗಂಟೆಗಳ ಒಳಗೆ 12 ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ ಅಂತ ಹೇಳುವ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಡುತ್ತದೆ. ಇದರ ಬಗ್ಗೆ ಪೊಲೀಸರೊಂದಿಗೆ ಕೇಳಬೇಕಾದ್ರೆ ಪೊಲೀಸರು ಹೇಳ್ತಾರೆ, ದಿಸ್ ಇಸ್ ಎ ಫೇಕ್ ನ್ಯೂಸ್, ಅಂದರೆ ಇದು ಸುಳ್ಳು ಮಾಹಿತಿ, ದಾರಿ ತಪ್ಪಿಸುವ ಮಾಹಿತಿ ಅಂತ ಪೊಲೀಸರು ಹೇಳ್ತಾರೆ. ಅದು ಮಾತ್ರ ಅಲ್ಲದೆ ಪೊಲೀಸ್ನವರು ಒಂದು ಡಾಟಾವನ್ನು ಕೂಡ ಪಬ್ಲಿಕ್ ಮಾಡ್ತಾರೆ. ಅಂದರೆ 5 ವರ್ಷಗಳಿಂದ ಕಾಣೆಯಾಗಿದ್ದ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಮೈನರ್ ಗರ್ಲ್ಸ್ ಅನ್ನು ಬಾಯ್ಸ್ ಅನ್ನು ಅವರ ಮನೆಯವರೊಂದಿಗೆ ಕಳಿಸಿಕೊಟ್ಟಿದ್ದಾರೆ. ಅಂದರೆ ಅವರು ಎಲ್ಲಿ ಕಾಣೆಯಾಗಿದ್ದಾರೆ ಅಂತೇಳಿ ಟ್ರೇಸ್ ಮಾಡಿ ಅವರ ಮನೆಯವರಿಗೆ ಕಳಿಸಿಕೊಟ್ಟಿದ್ದಾರೆ. ಹೌದು, ಈ ಸಂಖ್ಯೆ ನಿಮಗೆ ಕೇಳುವಾಗ ಶಾಕ್ ಆಗ್ಬೋದು. ಹೌದಾ, ತಿಂಗಳಲ್ಲಿ 1,700 ಅಂದರೆ 2,000 ಜನ ಮಿಸ್ಸಿಂಗ್ ಆಗ್ತಿದ್ದಾರೆ. ಯಾಕೆ ಈ ಸಂಖ್ಯೆ ಎಷ್ಟು ಹೆಚ್ಚಿದೆ? ಇದಕ್ಕೆ ಕಾರಣ ಇಲ್ಲಿದೆ ನೋಡಿ. ಭಾರತದ ಕಾನೂನಿನ ಪ್ರಕಾರ ಒಂದು ಹುಡುಗ ಹುಡುಗಿ ಯಾರೇ ಆಗಲಿ ಜಸ್ಟ್ ಮಿಸ್ ಆದರೂ ಕೂಡ ಅದನ್ನು ಕಿಡ್ನಾಪಿಂಗ್ ಅಥವಾ ಮಿಸ್ಸಿಂಗ್ ಕೇಸ್ ಲಿಸ್ಟಿಗೆ ಹಾಕ್ತಾರೆ. ಅಂದರೆ ಈಗ ಟೀನೇಜರ್ಸ್ ಮನೆಯಿಂದ ಪೋಷಕರೊಂದಿಗೆ ಜಗಳಾಡಿ, ಪೇರೆಂಟ್ಸ್ ಒಟ್ಟಿಗೆ ಜಗಳಾಡಿ ರಿಲೇಟಿವ್ಸ್ ಮನೆಗೆ ಹೋಗ್ತಾರೆ. ಎಲ್ಲಿಗೆ ಹೋದರೂ ಅದನ್ನು ಕೇಸ್ ರಿಜಿಸ್ಟರ್ ಮಾಡುವಾಗ ಅದು ಮಿಸ್ಸಿಂಗ್ ಅಥವಾ ಕಿಡ್ನಾಪಿಂಗ್ ಈ 2 ಕೇಸಲ್ಲಿ ಸೇರ್ತದೆ. ಅಂದರೆ ಪೊಲೀಸ್ನವರು ಹೇಳ್ತಿರೋದು ಈ ಒಂದು ಮಿಸ್ಸಿಂಗ್ ಕೇಸಲ್ಲಿ ಆಲ್ಮೋಸ್ಟ್ ಇರುವ ಕೇಸ್ ಈ ಥರದ್ದು, ಈ ಟೀನೇಜರ್ಸ್ ಮನೆಯಿಂದ ಜಗಳಾಡಿ ಹೋಗ್ತಿದ್ದಾರೆ, ಈ ಥರ ಇರುವ ಕೇಸ್ಗಳಲ್ಲಿ. ಆದರೂ ಡೆಲ್ಲಿಯಲ್ಲಿ 800 ಜನರ ಮಿಸ್ಸಿಂಗ್ ಕೇಸಲ್ಲಿ ಮೋರ್ ದೆನ್ 90% ಆಫ್ ಕಿಡ್ನಾಪಿಂಗ್. ಅಂದರೆ ಯಾರಿಗೆ ಕಿಡ್ನಾಪ್ ಮಾಡ್ತಿರ್ಬೋದು, ಯಾಕೆ ಮಾಡ್ತಿರ್ಬೋದು? ಏನಾದರೂ ಚೈಲ್ಡ್ ಟ್ರಾಫಿಕಿಂಗ್ ನಡೀತಾ ಇದೆಯಾ? ಗೊತ್ತಿಲ್ಲ. ಇದರ ಹಿಂದೆ ಯಾರಿರ್ಬೋದು? ಪೊಲಿಟಿಷಿಯನ್ಸ್? ಗೊತ್ತಿಲ್ಲ. ಆದರೆ ಇದರ ಹಿಂದೆ ಯಾರೋ ಒಬ್ಬ ದೊಡ್ಡವರ ಕೈ ಹಿಂದೆ ಇದೆ ಅಂತೇಳಿ ಒಂದು ಗೊತ್ತಾಗ್ತಾ ಉಂಟು. ಯಾಕೆಂತ ಹೇಳಿದ್ರೆ ಈ ಹಿಂದೆ ಅಷ್ಟೇ ಎಪ್ಸ್ಟೀನ್ ಫೈಲ್ ಅಂತೇಳಿ ಒಂದು ಫೈಲ್ ನೀವೆಲ್ಲರೂ ನೋಡಿರ್ಬೋದು. ಅದರ ಬಗ್ಗೆ ಒಂದು ವಿಡಿಯೋ ಕೂಡ ನನ್ನ ಪ್ರೊಫೈಲ್ ಇದೆ, ಬೇಕಾದ್ರೆ ಹೋಗಿ ನೋಡಿ. ಅಲ್ಲಿ ಕೂಡ ಈ ಸಣ್ಣ ಮಕ್ಕಳನ್ನು ಕಿಡ್ನಾಪ್ ಮಾಡಿ ಚೈಲ್ಡ್ ಮಾರ್ಕೆಟಿಂಗ್ ಮಾಡ್ತಿದ್ರು. ಅಂದರೆ ಅಂಗಾಂಗಗಳ ವ್ಯವಹಾರ ಆಗಿರ್ಬೋದು, ಅವರ ಕೈಯಿಂದ ಮಾಡಿಸುವ ಕೆಲಸಗಳಾಗಿರ್ಬೋದು, ಈ ಥರ ಏನಾದರೂ ನಡೀತಿದೆಯಾ? ಗೊತ್ತಿಲ್ಲ. ಬಟ್ ಇಟ್ಸ್ ರಿಮೇನ್ಸ್ ಲೈಕ್ ಎ ಮಿಸ್ಟ್ರಿ.